ಬಸ್ಸು ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ಇನ್ನೂ ಅರ್ಧ ಫೇಸ್ ಕೂಡ ಕಂಪ್ಲೀಟ್ ಆಗಿಲ್ಲ, ಆಗಲೇ ಕ್ವಾಲಿಫಿಕೇಷನ್ ಪರ್ಸೆಂಟೇಜ್ ಬಂದಿದೆ. ಟಾಪ್ 4 ಕ್ವಾಲಿಫಿಕೇಷನ್, ಟಾಪ್ 2 ಕ್ವಾಲಿಫಿಕೇಷನ್, ಜೊತೆಗೆ ಎಲಿಮಿನೇಷನ್ ಯಾರು ಆಗ್ಬೋದು ಅಂತ ಒಂದು ಪರ್ಸೆಂಟೇಜ್ ವೈಸು ಪ್ರತಿಯೊಂದು ಟೀಮ್ನೂ ಕೂಡ ಈಚೆಗಡೆ ಬಂದಿದೆ ಇವಾಗ. ಸೊ ಇನ್ನೂ ಅರ್ಧ ಫೇಸ್ ಆಗಿಲ್ಲ. ಹೌದು, ಫಸ್ಟ್ ಫೇಸೇ ಒಂಥರ ಆಗುತ್ತೆ, ಫಸ್ಟ್ 7 ಮ್ಯಾಚೇ ಒಂಥರ ಆಗುತ್ತೆ ಕೆಲವೊಂದು ಟೀಮ್ಗೆ, ಸೆಕೆಂಡ್ 7 ಮ್ಯಾಚೇ ಒಂಥರ ಆಗುತ್ತೆ ಕೆಲವೊಂದು ಟೀಮ್ಗಳಿಗೆ. ಇದು ನೋಡಿದ್ದೀವಿ ನಾವು 2024 ನಾವು ಬಾಟಮ್ ಆಫ್ ದ ಟೇಬಲ್ ಕಚ್ಕೊಂಡಿದ್ದಂಥವ್ರು ಕ್ವಾಲಿಫೈ ಆಗಲಿಲ್ವಾ, ಕನ್ಸಿಕ್ಯೂಟಿವ್ ಆಗಿ ಎಲ್ಲ ಇರೋ ಮ್ಯಾಚ್ಗಳೆಲ್ಲ ಗೆದ್ಬಿಟ್ಟು. ಸೊ ಆ ಥರ ಆಗೋದು ರೇರ್ ಕೇಸ್ ಸಿನಾರಿಯೋಗಳು. ಬಟ್ ಇವಾಗಿನ ಕರೆಂಟ್ ಸಿನಾರಿಯೋನ ನೋಡ್ತೋ ಅಂತ ಅಂದಾಗ ಫ್ಯೂಚರಲ್ಲಿ ಬರುವಂಥ ಮ್ಯಾಚ್ಗಳನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಇವರು ಗೆಲ್ಬೋದು ಅಂತ ಆಯಾಮದಲ್ಲಿ ಯೋಚನೆ ಮಾಡಾದ ಮೇಲೆ ಪ್ರೊಬಾಬಿಲಿಟಿ ವೈಸ್ ನೋಡ್ತೋ ಅಂತಂದರೆ ಇವರು ಇಷ್ಟಿಷ್ಟು ಪಾಸಿಬಿಲಿಟಿ ಇದೆ ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗೋದಕ್ಕೆ, 4 ಅಲ್ಲಿ ಕ್ವಾಲಿಫೈ ಆಗೋದಕ್ಕೆ, ಅಂದರೆ ಪ್ಲೇ ಆಫ್ಸಿಗೆ ಕ್ವಾಲಿಫೈ ಆಗೋದಕ್ಕೆ, ಎಲಿಮಿನೇಟ್ ಆಗುವಂಥ ಚಾನ್ಸಸ್ ಜಾಸ್ತಿ ಇದೆ ಅಂತ ಅಪ್ಡೇಟು ಬಂದಿದೆ ಇಷ್ಟಿಷ್ಟು ಟೀಮ್ಗಳದ್ದು. ಸೊ ಎಲ್ಲ ಟೀಮ್ಗಳದ್ದು ಕೂಡ ಡಿಸ್ಪ್ಲೇ ಮಾಡ್ತೀನಿ, ನೋಡ್ತಾ ಇರ್ಬೋದು. ಫಸ್ಟು ನಮ್ಮ RCB ಎತ್ಕೊಂಡು ನೋಡ್ತು ಅಂದರೆ RCB ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಏನಿದೆ ಇರೋದ್ರಲ್ಲೇ ಹೈಯೆಸ್ಟ್ ಇದೆ. ಹೌದು, ಪಂಜಾಬ್ ಕಿಂಗ್ಸು ಕೂಡ ಅಲ್ಲೇನು ಹೆವಿ ಡಿಫ್ರೆನ್ಸ್ ಏನಿಲ್ಲ, ಜಸ್ಟ್ ಆಲ್ಮೋಸ್ಟ್ ಇಬ್ಬರು ಕೂಡ ಮ್ಯಾಚ್ ಆಗ್ತಾರೆ ಅಂತ ಹೇಳಬೇಕು. 51.0%, ಆಲ್ಮೋಸ್ಟ್ 51% ಟಾಪ್ 2 ಅಲ್ಲಿ ಕ್ವಾಲಿಫೈ ಆಗುತ್ತೆ ಅಂತ ಪರ್ಸೆಂಟೇಜ್ ವೈಸ್ ನೋಡ್ತು ಅಂತಂದರೆ ಇದು ಹೇಳ್ತಾ ಇದೆ. ಅಪ್ಕಮಿಂಗ್ ಮ್ಯಾಚಸ್ನ ಕೂಡ ಗಮನದಲ್ಲಿ ಇಟ್ಕೊಂಡು ಯಾರ್ಯಾರು ಅಗೇನ್ಸ್ಟ್ ಇದೆ ಅಂತ ಎಲ್ಲ ಗಮನದಲ್ಲಿ ಇಟ್ಕೊಂಡು ಸೊ ಬಂದಿರೋವಂಥ ರಿಸಲ್ಟ್ ಇದು. 51% ಪಾಸಿಬಿಲಿಟಿ ಟಾಪ್ 2 ಅಲ್ಲಿ ಬರುತ್ತೆ RCB ಅಂತ. 78% ಪಕ್ಕಾ ಕ್ವಾಲಿಫೈ ಆಗ್ತಾರೆ ಪ್ಲೇ ಆಫ್ಸಿಗೆ RCB ಅನ್ನೋ ಥರನೇ ಇವಾಗ ಕರೆಂಟ್ ಸಿನಾರಿಯೋ ಹೇಳ್ತಾ ಇರೋದು. ಆ್ಯಂಡ್ 21% ಎಲಿಮಿನೇಟ್ ಆಗ್ಬೋದು. ಎಲಿಮಿನೇಟ್ ಅಂದರೆ ಇರೋ ಮ್ಯಾಚ್ಗಳನ್ನೆಲ್ಲ ಸೋಲ್ತಾ ಹೋಯ್ತು ಇಲ್ಲಿಂದ ಅಂತ ಅಂದರೆ ಒಬ್ಬಿಯಸ್ಲಿ ಎಲಿಮಿನೇಟ್ ಆಗ್ಬೋದು RCB. ಬಟ್ ಕರೆಂಟ್ ಸ್ಟೇಜನ್ನು ನೋಡ್ತು ಅಂದರೆ 78% ಕ್ವಾಲಿಫೈ ಆಗ್ತಾರೆ ಅಂತ. ಪಂಜಾಬ್ ಕಿಂಗ್ಸು 76% ಪಕ್ಕ ಕ್ವಾಲಿಫೈ ಆಗ್ತಾರೆ ಅಂತ. ಆ್ಯಂಡ್ ಟಾಪ್ 2 ಅಲ್ಲಿ ಪಕ್ಕ ಆಲ್ಮೋಸ್ಟ್ 51% ಇವರು ಕೂಡ ಬರ್ತಾರೆ ಅಂತ. ಪಂಜಾಬ್ ಕಿಂಗ್ಸ್ ಮತ್ತು RCB ಏನಿದೆ ಇವರಿಬ್ಬರು ಪಕ್ಕ ಬಂದೇ ಬರ್ತಾರೆ, ಎಂಟ್ರಿ ಕೊಡ್ತಾರೆ ಪ್ಲೇ ಆಫ್ಸಿಗೆ. ಆ್ಯಂಡ್ ಟಾಪ್ 2 ಕೂಡ ಆಲ್ಮೋಸ್ಟ್ 50%ಗಿಂತ ಜಾಸ್ತಿ ಇದೆ ಅಂತ ಅಂದರೆ ಖಂಡಿತ ಕ್ವಾಲಿಫೈ ಆಗ್ತಾರೆ ಟಾಪ್ 2 ಅಲ್ಲಿ ಅಂತಲೇ ಅರ್ಥ. ಅಂದರೆ ಇನ್ನೂ ಇವಾಗ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ, ಇನ್ನು ಅರ್ಧ ಫೇಸ್ ಕೂಡ ಆಗಿಲ್ಲ. ಅರ್ಧ ಫೇಸ್ ಆದಮೇಲೆ ಯಾವ ಥರ ಡೆವಲಪ್ಮೆಂಟ್ ಆಗುತ್ತೋ, ಇವಾಗ ನಾವು ಅಂದ್ಕೊಂಡಿದ್ದೀವಿ ಪಂಜಾಬ್ ಕಿಂಗ್ಸ್ ಸೈಕಾಗಿ ಆಡ್ತಿದ್ರೆ, RCB ಸೈಕಾಗಿ ಆಡ್ತಿದೆ ಅಂತ, ಮುಂದೆ ಬರ್ಬೋದು ನೋಡಿರಿ. ಇವಾಗ SRH ಯಾವ ಥರ ಡೆವಲಪ್ ಆದರೂ ಲಾಸ್ಟ್ ಮ್ಯಾಚ್ ಅಂತ ಅನ್ಬಿಲಿಯಬಲ್ ಟೀಮಾಗಿ ಬಂದ್ಬಿಟ್ರು. ಸೊ ಆ ಥರ ನೋಡ್ತು ಅಂತಂದಾಗ ಏನು ಬೇಕಾದ್ರೂ ಆಗ್ಬೋದು ಸೆಕೆಂಡ್ ಫೇಸಲ್ಲಿ, ಉಲ್ಟಾ ಆದರೂ ಆಗ್ಬೋದು, ಕೆಳಗಡೆ ಅವ್ರು ಮೇಲ್ಗಡೆ ಹೋಗೋದು, ಮೇಲ್ಗಡೆ ಅವ್ರು ಕೆಳಗಡೆ ಬರ್ಬೋದು. ಬಟ್ ಇವಾಗಿನ ಕರೆಂಟ್ ಸ್ಟೇಜು ಮತ್ತು ಅಪ್ಕಮಿಂಗ್ ಮ್ಯಾಚ್ ಎಲ್ಲ ನೋಡ್ತು ಅಂತಂದಾಗ, ಅಪೋನೆಂಟ್ ನೋಡ್ತು ಅಂತಂದಾಗ ಈ ಥರ ಇದೆ. ಆ್ಯಂಡ್ RR 74% ಕ್ವಾಲಿಫೈ ಆಗ್ತಾರೆ ಅನ್ನೋ ಥರನೇ ಇದೆ. 43.2% ಟಾಪ್ 2 ಅಲ್ಲಿ ಬರುವಂಥ ಚಾನ್ಸ್ ಇದೆ ಅಂತ. 25% ಎಲಿಮಿನೇಟ್ ಕೂಡ ಆಗ್ಬೋದು. GT ಅವರು 40% ಟಾಪ್ 4 ಅಲ್ಲಿ ಬರ್ಬೋದು. ಸೊ ಇಲ್ಲಿ 40 ಅಂತ ಬಂದಾಗ 50%ಗಿಂತ ಕಮ್ಮಿ ಅಂತ ಬಂದಾಗ ಸೊ ಇದು ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ ಒಂದು ರೇಂಜಿಗಿದೆ ಅನ್ನೋ ಥರನೇ ಅರ್ಥ. ಸೊ ಇವ್ರದ್ದು 40% ಇದೆ, SRH ಅವ್ರದ್ದು ಕೂಡ 32% ಇದೆ, DC ಅವ್ರದ್ದು ಕೂಡ 32% ಇದೆ. ಸೊ ಈ 3 ಟೀಮ್ಗಳದ್ದೇನಿದೆ, ಸೊ ಈ 3 ಟೀಮ್ಗಳು ಆದರೂ ಆಗ್ಬೋದು, ಆಗದೇ ಇದ್ರೂ ಕೂಡ ಆಶ್ಚರ್ಯ ಪಡುವಂಥದ್ದೆಲ್ಲ ಏನೂ ಇಲ್ಲ ಅನ್ನೋ ಥರನೇ ಇದೆ. ಆ್ಯಂಡ್ CSK ವೈಸ್ ನೋಡ್ತಾರೆ 25-19, LSCದು 19, MIದು 14 ಮತ್ತು KKRದು 4% ಇರೋದ್ರಿಂದ KKR ಆಲ್ಮೋಸ್ಟ್ ನೆಗೆಟ್ ಆಗಿ ಹೋಗ್ಬಿಟ್ಟಿದೆ ಅಂತ ಅನ್ಕೊಳ್ಳಿ, ಕ್ವಾಲಿಫೈ ಆಗುವಂಥ ಪಾಸಿಬಿಲಿಟಿ. ಬಟ್ ಇದೇ ಸಿನಾರಿಯೋದಲ್ಲಿ RCBನೂ ಕೂಡ ಇತ್ತು 2024 KKR ಅವರ ಪೊಸಿಷನಲ್ಲಿ ಇದ್ವಿ ನಾವು. ಬಟ್ ಆಮೇಲೆ ರಿಪೀಟೆಡ್ ಎಲ್ಲ ಮ್ಯಾಚ್ಗಳನ್ನೂ ಕೂಡ ಗೆದ್ಕೊಂಡ್ಬಂದ್ವಲ್ಲ. ಸೊ ಆ ಥರ ಇವ್ರಿಗೆ ಬೇಕಾಗಿರೋದು ಇವಾಗ ಅವ್ರಿಗೆ ಇರೋವಂಥ ಪರ್ಸೆಂಟೇಜ್ ಬಂದ್ಬಿಟ್ಟು ಕ್ವಾಲಿಫೈ ಆಗುವಂಥ ಪರ್ಸೆಂಟೇಜ್ ಜಸ್ಟ್ 4%, ಟಾಪ್ 2 ಪಾಸಿಬಿಲಿಟಿ ನೆಗ್ಲಿಜಿಬಲ್ ಅಂತ ಹೇಳಬೇಕು. ಸೊ ಕ್ವಾಲಿಫೈ ಆಗಬೇಕು ಅಂದರೆ ಬರೋ ಮ್ಯಾಚಲ್ಲಿ ಆ 4% ಚಾನ್ಸ್ ಏನಿದೆ, ಆ 4% ಚಾನ್ಸ್ನ ಇವ್ರು ಯುಟಿಲೈಸ್ ಮಾಡ್ಕೊಂತು ಅಂತಂದರೆ ಬರೋ ಮ್ಯಾಚೆಲ್ಲ ಗೆದ್ದು ಖಂಡಿತ ಇವರು ಕೂಡ ಕ್ವಾಲಿಫೈ ಆಗೋಬೋದು. ಸೊ ಸ್ಟಿಲ್ ದೇರ್ ಇಸ್ ಎ ಚಾನ್ಸ್. KKRಗೆ ಏನು ಚಾನ್ಸ್ ಇಲ್ಲ ಅಂತಲ್ಲ, ಮುಂಬೈಗೆ 14% ಚಾನ್ಸ್ ಆಗಿರೋದ್ರಿಂದ ಸೊ ಅವರು ಒಂಥರ ಬ್ಯಾಕ್ ಫುಟಲ್ಲಿ ಉಳ್ಕೊಂಡ್ಬಿಟ್ಟಿದ್ರೆ ಒಂದು ಟೂರ್ನಮೆಂಟಲ್ಲಿ. CSK 25 ಆ್ಯಂಡ್ ಇವರು LSC 19 ಆಗಿರೋದ್ರಿಂದ ಅವರು ಹೇಳೋದಕ್ಕೆ ಬರೋದಿಲ್ಲ, ಪಕ್ಕ ಆಗ್ತಾರೆ ಅಂತ. ಸೊ ಇವರು ಏನಿದ್ದಾರೆ GT, SRH ಮತ್ತು DC ಅವರು ಕರೆಂಟ್ ಪೊಸಿಷನ್ ನೋಡ್ತು ಅಂತಂದರೆ ಬರಬಹುದು, ಟಾಪ್ 4 ಅಲ್ಲಿ ಬರಬಹುದು ಅನ್ನೋ ಥರ ಇದೆ. ಸೊ ಎಲಿಮಿನೇಷನ್ ಚಾನ್ಸ್ ಅಂತ ಬಂದಾಗ MI ಅವರು 85% ಪಕ್ಕ ಎಲಿಮಿನೇಟ್ ಆಗ್ತಾರೆ ಅಂತ, 96% KKR ಪಕ್ಕ ಎಲಿಮಿನೇಟ್ ಆಗ್ತಾರೆ ಅಂತ, LSC 80% ಪಕ್ಕ ಎಲಿಮಿನೇಟ್ ಆಗ್ತಾರೆ ಅಂತ, CSK 74% ಎಲಿಮಿನೇಟ್ ಆಗ್ತಾರೆ ಅಂತ. ರೆಡ್ ಲೈನ್ಸಲ್ಲಿ ಏನಿದೆ, ಸೊ ಇವರೆಲ್ಲ ಥ್ರೆಟ್ಟಲ್ಲಿದ್ದಾರೆ ಅಂತ. ಸೊ ಇವರು ಅಂದರೆ ಕರೆಂಟ್ ಪೊಸಿಷನ್ನ ನೋಡ್ತು ಅಂದರೆ, ಅಪ್ಕಮಿಂಗ್ ಮ್ಯಾಚ್ನೆಲ್ಲ ಗಮನಿಸ್ತು ಅಂದರೆ ಇವರೆಲ್ಲ ಥ್ರೆಟ್ಟಲ್ಲಿದ್ದಾರೆ ಅಂತ. ಸೊ ಕಂಫರ್ಟಬಲ್ ಆಗಿರುವಂಥವ್ರು ಮೇಲ್ಗಡೆ ಇರುವಂಥ 3 ಟೀಮ್ಸ್ಗಳು ಇವರು ಪಕ್ಕಾ ಕ್ವಾಲಿಫೈ ಆಗ್ತಾರೆ. ಇವರು 100% ಶಾರ್ಟು. ಅದರಲ್ಲೂ RCB ಮತ್ತು ಪಂಜಾಬ್ ಕಿಂಗ್ಸು ಟಾಪ್ 2 ಅಲ್ಲಿ ಪಕ್ಕಾ ನೋಡಿ, ಲಾಸ್ಟ್ ಟೈಮ್ನ ಫೈನಲಿಸ್ಟ್ಗಳು ಪಕ್ಕಾ ಟಾಪ್ 2 ಬರ್ತಾರೆ ಅನ್ನೋ ಥರನೇ ಈ ಒಂದು ಅನಾಲಿಸಿಸ್ ಹೇಳ್ತಾ ಇರುವಂಥದ್ದು. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಈ ಅನಾಲಿಸಿಸ್ ಏನಿದೆ, ಸೊ ಇವಾಗ ಬಂದಿರೋಂಥ ಪರ್ಸೆಂಟೇಜ್ ಪ್ರೆಡಿಕ್ಟಾರ್ ಏನಿದೆ, ಸೊ ಇದು ಟೂರ್ನಮೆಂಟ್ ಎಂಡ್ ಆಗಬೇಕಾದ್ರೆ ಅಥವಾ ಲೀಗ್ ಸ್ಟೇಜ್ ಎಂಡ್ ಆಗಬೇಕಾದ್ರೆ ಇದೇ ಇರುತ್ತಾ ಅಥವಾ ಬೇರೆ ಇರುತ್ತಾ, ಕೆಳಗಡೆ ಮೇಲ್ಗಡೆ ಬಂದಿರ್ತಾರೆ, ಮೇಲ್ಗಡೆ ಕೆಳಗಡೆ ಹೋಗಿರ್ತಾರೆ, ಕಾದು ನೋಡಬೇಕಾಗಿದೆ.